ಹೇಳು. ಕಾಪಾಡದೆ ಯಾಕ ಯಾಕೆ ಹೇಳು. ಎಷ್ಟು ದೂರ ಬಂದಿದ್ದೀರಿ? ಬೆಳಗ್ಗೆ ನಾವು ಎಷ್ಟೋ ಸ್ಟಾರ್ಟ್ ಮಾಡಿದ್ವಿ. ನಿನ್ನೆ ಸಾಯಂಕಾಲ 5:30 5:40 ಸ್ಟಾರ್ಟ್ ಮಾಡಿ ಮುಳಬಾಗ್ಲಲ್ಲಿ. ಅಲ್ಲಿಂದ ಮುಂದಕ್ಕೆ ಬಂದ್ವಿ. ಇಲ್ಲಿಗೆ ಕುಪ್ಪಮಲ್ಲಿ ಆಯಿಲ್ ಚೇಂಜ್ ಮಾಡ್ಬೇಕಿತ್ತು. ಆಯಿಲ್ ಚೇಂಜ್ ಮಾಡಿಸಿದ್ವಿ. ಆಯಿಲ್ ಚೇಂಜ್ ಮಾಡಿಸಿದ್ದು ಆಯ್ತು. ಆಮೇಲೆ ನನ್ನ ಗಾಡಿದಪ್ಪ ಆಯಿಲ್ ಅವ್ನು ಎಲ್ಲ ಆಯಿಲ್ ಅನ್ಕೊಂಡ್ರೆ ಗಾಡಿ ನಮ್ಮಂತೂ ಅಲ್ಲ. ಗಾಡಿಗೆ ಆಯಿಲ್ ಚೇಂಜ್ ಮಾಡ್ತೀವಿ ನಾವು. ಆಯಿಲ್ ಹಾಕಿದ್ರೆ ಮತ್ತೆ ಗಾಡಿ ಓಡಕ್ಕಾಗಲ್ಲ. ನಮ್ಮೇಲೆ ಓಡ್ತಾ ಇರುತ್ತೆ. ಆಯಿಲ್ ಚೇಂಜ್ ಮಾಡ್ಕೊಂಡು ಹಂಗೆ ಚಚ್ಕೊಂಡು ಬಂದ್ವಿ. ಏನು 60-70 ಅಂತ ಹೇಳಿದ ನಮ್ಮ ಫ್ರೆಂಡು. ನೋಡಿರ್ಲಿಲ್ಲ 80 ಚಚ್ಕೊಂಡು ನಮ್ಮ ಕಲ್ಯಾಣ. ಪರವಾಗಿಲ್ಲ ರೀಚ್ ಆದ್ವಿ. ಎಷ್ಟು ಗಂಟೆ ಬೆಳಿಗ್ಗೆ ಎಷ್ಟು ಗಂಟೆ ರೀಚ್ ಆದ್ವಿ ಅಂದ್ರೆ ಎಲ್ಲಿಗೆ ತಮಿಳ್ನಾಡು ಬಾರ್ಡರ್ ಕ್ರಾಸ್ ಮಾಡಿದ್ವಿ. ದಾರಿನೇ ಮಿಸ್ ಮಾಡ್ಬಿಟ್ಟು ನೈಟ್ ಎಲ್ಲ ಆಂಧ್ರ ಬಾರ್ಡರ್ ಮಿಸ್ ಮಾಡ್ಕೊಂಡು ತಮಿಳ್ನಾಡು ಆಮೇಲೆ ಈಗ ಕೇರಳದಲ್ಲಿ ಬಂದಿದ್ದೀವಿ. ಬಿಸಿಲು ಹೆವಿ ಹೊಡಿತಾ ಇದೆ ತಲೆ ಮೇಲೆ. ಮುಗ್ದೋಯ್ತು ಇನ್ನೇನು. ನಾನಂತೂ ಹೆವಿ ಕಲರ್ ಹೋಗ್ಬಿಟ್ಟಿದ್ದೀನಿ. ಕಟಿಂಗ್ ಬೇರೆ ಮಾಡ್ಸಿರ್ಲಿಲ್ಲ. ಲೈಮ್ ನೋಡಕ್ ಹೋಗೋಣ ಅಂತ ಬಂದ್ವಿ. ಅದು ನೋಡಿ ಲೈಮ್ ಇಲ್ಲ. ಹೋಗಿರೋ ಅನ್ನ ಸಾಂಬಾರ್ ಇಟ್ಟಿದ್ದಾರೆ. ಅವ ನೋಡಿ ಟೈಮ್ ಬಂದು ಟೈಮ್ ಇನ್ನ 9:15. ಬಿಸಿಲು ಮಾತ್ರ ಮಧ್ಯಾಹ್ನ ಬಿಸಿ. ಸೊ ಫೈನಲಿ ನೋಡಿ ಬಂದಿದ್ದೀವಿ ತ್ರಿಶೂರ್. ಇನ್ನೇನು 12 ಕಿಲೋಮೀಟರ್ಸ್ ಇದೆ. ನೋಡಿ ನಮ್ಮ ಬಾಯ್ ಚಂದ್ರಬಾಬು ನನ್ನ ಗಾಡಿ ಓಡಿಸ್ತಾ ಇದ್ದಾನೆ. ಇಲ್ಲಿ ನೋಡಿ ನಮ್ಮ ಉಮೇಶ ರಾಜರು, ಮಹಾರಾಜರು, ಕರಡಿ ಕತೆ ರಾಜರು ಉಮೇಶ್ರವರು. ಕರಡಿ ಮತ್ತೆ ಕತೆ ನೀವು ಕೇಳಿದ್ರೆ ಒಂದ್ಸರಿ ಬನ್ನಿ. ನೋಡಿ ನಮ್ಮ ದೋಸ್ತ ಕಲ್ಯಾಣ್ ಸುಸ್ತಾಗಿ ಸೊರಗೋಗಿದ್ದಾನೆ. ಮತ್ತೆ ಹಂಗೆ ಓಕೆ, ತ್ರಿಶೂರಲ್ಲಿ ಸಿಗೋಣ. ಸೊ ವೆಲ್ಕಮ್ ಟು ತ್ರಿಶೂರ್. ನೋಡಿ ಇದೆ ತ್ರಿಶೂರ್ ಸಿಟಿ. ಇಲ್ಲಿಂದ ಮೇನ್ ಸಿಟಿ, ಮೇನ್ ಸ್ವರಾಜ್ ಗ್ರೌಂಡ್ ಅಂತ ಬರುತ್ತೆ. ಇಲ್ಲೊಂದು 10 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ ಇಲ್ಲಿಂದ. ನಾನು ಯಾಕೆ ಹಿಂಗೆ ರೆಕಾರ್ಡ್ ಮಾಡ್ತಿದ್ದೀನಿ, ಹೆಲ್ಮೆಟ್ ಕ್ಯಾಮ್ರಾ ಯಾಕೆ ಹಾಕಿಲ್ಲ ಅಂದರೆ ಕೇರಳ ಅಲ್ಲಿ ಹೆಲ್ಮೆಟ್ ಕ್ಯಾಮ್ರಾ ಬ್ಯಾನ್ ಆಗೋಗಿದೆ. ಹೆಲ್ಮೆಟ್ ಕ್ಯಾಮ್ರಾ ಏನಾದರೂ ಹಾಕ್ಕೊಂಡು ಓಡಿಸಿದ್ರೆ ಪೊಲೀಸರು ಹಿಡ್ಕೊಂಡ್ರೆ ಫೈನ್ ಹಾಕ್ತಾರೆ. ಅದಕ್ಕೆ ಯಾಕೆ ಅಂತ ಹ್ಯಾಂಡ್ ಹೆಲ್ಡ್ ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಬಿಸಿಲಂತೂ ಹೆವಿ ಜಡೀತಿದೆ. 42-43 ಇದೆ ಟೆಂಪ್ರೇಚರು. ಪ್ಲಸ್ ಹ್ಯೂಮಿಡಿಟಿ ಬೇರೆ ಜಾಸ್ತಿ ಇದೆ. ಸೆಕೆ ಅಂತೂ ಸುರಿತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ. ತ್ರಿಶೂರ್ ಪುರಂ ಮಾಡಬೇಕು ಅಂದರೆ ಕಷ್ಟಗಳು ಬಿದ್ಕೊಂಡು ಬರಬೇಕು. ತ್ರಿಶೂರ್ ಪುರಂ ಅಂತೂ ಹೆವಿ ಫೇಮಸ್ಸು. ನನಗೆ ಗೊತ್ತಿದ್ದಂಗೆ ಬಿಗ್ಗೆಸ್ಟ್ ಸೌತ್ ಇಂಡಿಯನ್ ಗ್ಯಾದರಿಂಗ್ ಆಗುತ್ತೆ. ಹೆವಿ ಒಂದು 3 days 4 days ಅಂತೂ ಕೇರಳ ಅವ್ರಿಗಂತೂ ಫುಲ್ ಹಬ್ಬ. ಎಲ್ಲೆಲ್ಲಿಂದನೂ ವರ್ಲ್ಡ್ ಫೇಮಸ್ ಆಗಿದೆ. ಎಲ್ಲೆಲ್ಲಿಂದನೂ ಫಾರಿನರ್ಸ್ ಎಲ್ಲ ಬಂದು ನೋಡಿ ಎಂಜಾಯ್ ಮಾಡ್ತಾರೆ. ನನಗೆ ಗೊತ್ತಿದ್ದಂಗೆ ಅಟ್ಲೀಸ್ಟ್ ಒನ್ಸ್ ಇನ್ ಎ ಲೈಫ್ ಟೈಮ್ ಇಲ್ಲಿ ಬಂದು ಪುರಂ ನೋಡಿ ಒಳ್ಳೆ ಮಜಾ ಬರುತ್ತೆ. ಸೊ ಹೆವಿ ಡೆವಲಪ್ಮೆಂಟ್ ಆಗಿದೆ. ನಾನು ಬಂದು ಒಂದು 3-4 years ಆಗಿತ್ತು ನನ್ನ ಫ್ರೆಂಡ್ಸ್ ಜೊತೆ. ಇವಾಗ ಬಂದರೆ ಅಂತೂ ರೋಡ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಯಾವುದಾದ್ರೂ ಒಳ್ಳೊಳ್ಳೆ ಬಿಲ್ಡಿಂಗ್ ಎಲ್ಲ ಎತ್ಬಿಟ್ಟಿದ್ದಾವೆ. ತ್ರಿಶೂರ್ ಅಂತೂ ಒಳ್ಳೆ ಸಿಟಿ ಅಂದ್ಕೊಳ್ಳಿ. ಫುಲ್ ಕಲ್ಚರ್ಗೆ ಸ್ವಲ್ಪ ಹೇಳ್ ಮಾಡಿರೋದು. ಸೊ ಇದು ನೋಡಿ ಸೇಂಟ್ ಬೆಸಿಲಿಕಾ ಚರ್ಚು. ಹೆವಿ ಫೇಮಸ್ಸು ಕ್ರಿಶ್ಚಿಯನ್ಸ್ಗೆಲ್ಲ. ಆಲ್ಮೋಸ್ಟ್ ದೊಡ್ಡದು ಅನಿಸುತ್ತೆ, ಕೇರಳಗೆ ದೊಡ್ಡದು ಅನಿಸುತ್ತೆ. ಸೊ ಹಿಂಗೆ ನೋಡಿ ತ್ರಿಶೂರಲ್ಲಿ ತುಂಬ ಫೇಮಸ್ ಆಗಿರೋ ಜಾಗಗಳೆಲ್ಲ ಇದ್ದಾವೆ. ಬಟ್ ಈ ಬಿಸಿಲಲ್ಲೆಲ್ಲ ಕವರ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಏನೇನೋ ಪ್ಲ್ಯಾನ್ ಬಂದಿದ್ವಿ ಸುತ್ತಮುತ್ತ ಎಲ್ಲ ನೋಡ್ಕೊಬರೋಣ ಅಂತ. ಬಟ್ ಈ ಬಿಸಿಲಲ್ಲಂತೂ ಎಲ್ಲೂ ಹೋಗೋಕ್ಕಾಗಲ್ಲ. ಸುಮ್ಮನೆ ಪೂರಂ ಮಾಡಿಕೊಂಡು ವಾಪಸ್ ಹೋಗೋದು ಬೆಸ್ಟು ಅನಿಸ್ತಿದೆ. ಅದು ಮಾರ್ನಿಂಗ್ ಪೂರಂ ಎಲ್ಲ ಸ್ವಲ್ಪ ಕಷ್ಟ. ಈವ್ನಿಂಗ್ ಟೈಮ್ ಹೋಗಿ ಮಜಾ ಮಾಡಿಕೊಂಡು ಸುತ್ತಾಡಿಕೊಂಡು ಬಂದು ಆಲ್ಮೋಸ್ಟ್ ಕೇರಳ ಬಿಟ್ಟರೆ ಸಾಕು ಅನಿಸ್ಬಿಟ್ಟಿದೆ ಈಗ ತಾನೆ. ಅಷ್ಟು ಬಿಸಿಲು ಹೊಡಿತಾ ಇದೆ. ಹೆಂಗೆ ಮ್ಯಾನೇಜ್ ಮಾಡೋದು ಅಂತಲೇ ಕಷ್ಟ ಆಗ್ತಿದೆ.
ಹೆವಿ ಹೀಟ್ ಸ್ಟ್ರೋಕ್ ಹೊಡೆಯೋ ಚಾನ್ಸಸ್ ಎಲ್ಲ ಇದ್ದಾವೆ. ಸೊ ಅದರಿಂದ ನೀರು ಚೆನ್ನಾಗಿ ಕುಡಿಬೇಕು. ಬಟ್ ನಾನು ಟೂ ವೀಲರಲ್ಲಿ ಬಂದಿಲ್ಲ, ಟ್ರೈನು. ಸೊ ನೋಡಿ ಮುಂದೆ ಬಂತು ಅನಿಸುತ್ತೆ ತ್ರಿಶೂರ್ ಗ್ರೌಂಡ್, ಸ್ವರಾಜ್ ಗ್ರೌಂಡು. ಬಟ್ ಇನ್ನೂ ದೂರ ಇದೆ ಅನಿಸುತ್ತೆ. ಏನು ಮೇಷ, ಹೆಂಗಿದೆ ಟೌನು? ಚೆನ್ನಾಗಿದೆಯಾ? ಬಿಸಿಲು ಹೆಂಗಿದೆಯಾ? ಸೊ ಆಲ್ಮೋಸ್ಟ್ ತೇಕಿನಾಡು ಗ್ರೌಂಡ್, ವಡಕ್ಕನಾಥ ಟೆಂಪಲ್, ಸ್ವರಾಜ್ ಗ್ರೌಂಡ್ ಇದೆಲ್ಲ ಒಂದೇ ಹೆಸರೇ ಹೇಳೋದು. ಆಲ್ಮೋಸ್ಟ್ ಅಲ್ಲಿಗೆ ಬಂದಿದ್ದೀವಿ. ಅಲ್ಲೇ ನಡೆಯೋದು ಫಂಕ್ಷನ್ ಎಲ್ಲ, ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಫಂಕ್ಷನ್ ಎಲ್ಲ ತ್ರಿಶೂರ್ಪುರಂ ಎಲ್ಲ ಅಲ್ಲೇ ನಡೆಯೋದು. ಸೊ ಹುಡುಗರಿಗೆ ಸ್ವರಾಜ್ ಗ್ರೌಂಡ್ ಹತ್ರ ಹೋಗಿ ದೇವಸ್ಥಾನ ಎಲ್ಲ ನೋಡಿಸಿ ಬರೋಣ ಅಂತ ಇದೆ ಪ್ಲ್ಯಾನ್. ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಹೋಗಿ ರೂಮ್ ಹುಡ್ಕೋಣ ಅಂತ. ಸೊ ನೋಡಿ ಇದೇ ಸ್ವರಾಜ್ ಗ್ರೌಂಡು, ರೈಟ್ ಸೈಡಲ್ಲಿ ಬಂದಿರೋದು. ಅದೇ ಸೆಕ್ಷನ್ ಗ್ರೌಂಡ್. ಒಳಗಡೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ, ಪೊಲೀಸ್ ಬಿಟ್ಟರೆ. ನಮ್ಮ ಲಕ್ ಚೆನ್ನಾಗಿದ್ದರೆ ಇವಾಗೇ ಸ್ಟಾರ್ಟ್ ಆಗಿರುತ್ತೆ ಪೂರಂ ಎಲ್ಲ. ಚಿಕ್ಕ ಚಿಕ್ಕದು ಸ್ಮಾಲ್ ದೇವ್ರದ್ದು ಅವ್ರದ್ದು ಎಲ್ಲ ಬರ್ತಿರತ್ತೆ. ನೋಡೋಣ ಬನ್ನಿ ಹೆಂಗೆ ಕತೆ ಏನು ಅಂತ. ಅಲ್ಲಿ ನೋಡಿ, ಅಲ್ಲಿ ನಂಗೆ ಗೊತ್ತಿದ್ದಂಗೆ ಆನೆ ಹೆಸರು ರಾಮಚಂದ್ರನ್. ತೇಚಿಕೊಟ್ಟು ಕಾವು ರಾಮಚಂದ್ರನ್ ಫುಲ್ ಫೇಮಸ್ ಈ ಕಡೆ ಎಲ್ಲ. ಹಲೋ, ನಮ್ಮ ಲಕ್ ನೋಡಿ, ಫುಲ್ ಫೇಮಸ್ ಇರೋ ಆನೆನೇ ಬಂದಿರೋ ನಮ್ಗೆ ಫಸ್ಟ್ ಕಾಣಿಸಿದೆ. ಲಕ್ಕಿ ಅಂತಲೇ ಹೇಳ್ಬೋದು. ಸೊ ನೋಡಿ ಏನೇನಾಗುತ್ತೆ ಪೂರಮಲ್ಲಿ ಅಂತ. ಚೆಂಡ ಮೇಲೆ ಎಲ್ಲ ಒರೆಸ್ತಾರೆ ನೋಡಿ. ಹಾಂ